ಇಷ್ಟವರೆಗೂ ಬಿಸಿಲು ನಾಯಿಗೆ ಹೊಡೆದಂಗೆ ಹೊಡಿತಿತ್ತು. ಇವಾಗ ಆಲ್ರೆಡಿ ಮೋಡ ಬಂತು ಒಂದೇ ಸಲ. ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ. ಒಂದೇ ಸಲ ಬಿಸಿಲು ಅಗ್ಗೋಣ ಆಫ್ ಆಯ್ತಲ್ಲ ಗುರು ಒಂದೇ ಸಲ. ಏನಾಯಿತು ಗಾಡಿ ಒಂದೇ ಸಲ ಕೈ ಕೊಡ್ತೀವಾಗ ಸ್ಟಾರ್ಟ್ ಆಗ್ತಿಲ್ಲ. ಓನರಿಗೆ ಫೋನ್ ಮಾಡಿ ಕರೆಸ್ಬೇಕು. ಇವಾಗ ಗಾಡಿನೇ ಸ್ಟಾರ್ಟ್ ಆಗ್ತಿಲ್ವಲ್ಲ, ಏನಾಯಿತು ಅಂತಲೇ ಗೊತ್ತಾಗ್ತಿಲ್ಲ. ಸ್ಟಾರ್ಟ್ ಮಾಡಿದ್ರು ಸ್ಟಾರ್ಟೇ ಆಗ್ತಾಯಿಲ್ಲ. ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ರಿಮೋಟ್ ಅಲ್ಲಿ ಅನ್ಲಾಕ್ ಮಾಡಿದ್ರೆ ಇದನ್ನೇ ಮಾಡಿದ್ರೆ ಸ್ಟಾರ್ಟ್ ಆಗಲ್ಲ. ಇದು ಅನ್ಲಾಕ್ ಮಾಡಿದ್ರೆ ಸ್ಟಾರ್ಟ್ ಆಗೋದು. ಹುಡುಗರು ಪಡುಗರು ಬಂದು ಸ್ಟಾರ್ಟ್ ಮಾಡಕ್ ಹೋದ್ರು ಸ್ಟಾರ್ಟ್ ಆಗಲ್ಲ. ಗೊತ್ತಿರೋರಿಗೆ ಮಾತ್ರ ಸ್ಟಾರ್ಟ್ ಮಾಡೋದು ಬಿಟ್ರೆ ಗೊತ್ತಿಲ್ದರಿಗೆ ಇದ್ರಾಗೆ ಬಿಟ್ಟೋರಕ್ಕೆ ಯಾರಿಗೂ ಸ್ಟಾರ್ಟ್ ಆಗಲ್ಲ. ಯಾರಿಗೂ ಆಗಲ್ಲ. ಇವತ್ತು ನಮ್ಮ ಹತ್ರ ಇದೆ ಮ್ಯಾಸಿ ಫರ್ಗೂಸನ್ 6028 ಮ್ಯಾಕ್ಸ್ ಪ್ರೋ ವರ್ಷನ್. ಇದು 28 HP ಟ್ರಾಕ್ಟರ್, 1.3 ಲೀಟರ್ ಇಂಜಿನ್ ಇದೆ. 65 ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಇಂಜಿನ್. ನಾವು ಈ ಗಾಡಿ ತಂದು ಹೆಚ್ಚು ಕಮ್ಮಿ ಸುಮಾರು 4 ರಿಂದ 5 ವರ್ಷ ಆಯ್ತು. ನಮ್ಗೇನೋ ಪರ್ಫಾರ್ಮೆನ್ಸ್ ಚೆನ್ನಾಗೈತೆ. ನಾವು ತಂದಾಗ ಇದ್ರ ಬೆಲೆ 4 ಚಿಲ್ಲರೆನೋ ಆಯಿತು. ಅದ್ರ 5 ಲಕ್ಷ ಆಯಿತು. ಸ್ಟಾರ್ಟ್ ಆಗ್ತಿಲ್ಲ. ಇವಾಗ ಹೆಂಗೆ ಮಾಡೋದು? ಇವಾಗ ಬೆನ್ನೂರು ಒಂದೇ ಸಲ ಬಂತು, ಹಿಂಗೆ ಟರ್ನ್ ಮಾಡಿದೆ ಆಫ್ ಆಯಿತು. ಸ್ಟಾರ್ಟ್ ಆಗ್ತಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನ್ಯೂಟ್ರಲ್ ಐತೆ, ಇದು ನ್ಯೂಟ್ರಲ್ ಐತೆ. ಕೀ ಇದೆ. ಕೀ ಪ್ರಾಬ್ಲಮ್ ಆದ್ರೆ ಎಷ್ಟು ಹೇಳು? ಕೀದು ಕೀನ 10,000 ಆಗುತ್ತೆ. ಅದು ರಿಮೋಟ್ ಕೀ, ಅದು ಸೇಮ್ ಕಾರ್ ಥರ. ಸ್ಟೇರಿಂಗ್ ಎಲ್ಲ ಚಿಕ್ಕಾಗಿ ಕೊಟ್ಟಿದ್ದಾರೆ. ಪವರ್ ಸ್ಟೇರಿಂಗ್ ಎಲ್ಲ ಆರಾಮ್ಸಾಗಿ ಹೊಡಿಬೋದು. ಡ್ಯಾಶ್ ಬೋರ್ಡ್ ಅಲ್ಲಿ RPM ಮೀಟರ್ ಇದೆ, ಫ್ಯೂಯಲ್ ಗೇಜ್ ಇದೆ, ಇಂಜಿನ್ ಟೆಂಪರೇಚರ್ ಗೇಜು. ಇಲ್ಲಿ ಚಿಕ್ಕದಾಗಿ ಒಂದು ಡಿಸ್ಪ್ಲೇ ಕೊಟ್ಟಿದ್ದಾರೆ. ಟ್ರಾಕ್ಟರ್ ಎಷ್ಟು ಅವರ್ ಓಡಿದೆ ಅಂತ ಇಲ್ಲಿ ಡಿಸ್ಪ್ಲೇ ಮಾಡುತ್ತೆ. ಆ್ಯಂಡ್ ಆಕ್ಸಿಲೇಟರ್ ಲಿವರ್ನ ಚಿಕ್ಕದಾಗಿ ಕೊಟ್ಟಿದ್ದಾರೆ. ಎವ್ರಿ ಟೈಟ್ ಇದೆ ಗುರು. ಇವ್ರು ಯೂಸ್ ಮಾಡ್ತಾರ ಇಲ್ವೋ, ಎವ್ರಿ ಟೈಟ್ ಇದೆ ಮಾತ್ರ. ಕೀ ಸಾಕೆಟ್ ಇದು. ಇದೆಲ್ಲ ನಾರ್ಮಲ್ ಕೀನೇ. ಇದೆಲ್ಲ ಟ್ರಾಕ್ಟರ್ಗೆ ಇದೇ ಥರ ಬರುತ್ತೆ ಸೇಮು. ಬಟ್ ರಿಮೋಟ್ ಮಾತ್ರ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಲೈಟ್ ಕಂಟ್ರೋಲ್ನೆಲ್ಲ ಒಂದೇ ಮೌಂಟಲ್ಲಿ ಕೊಟ್ಟಿದ್ದಾರೆ. ಆರನೇ ವರ್ಕ್ ಆಗ್ತಿಲ್ಲ. ನಾನು ಹೇಳ್ದೆ ಅಲ್ಲ, ಲೌಡಾನು ಆಗಲ್ಲ ಅಂತ. ಸೇಮ್ ಕಾರ್ ರಿಮೋಟ್ ಹೆಂಗಿರುತ್ತೆ ಹಂಗೆ. ಈಗ ಲಾಕ್ ಐತಿ, ಈಗ ಸ್ಟಾರ್ಟ್ ಆಗಲ್ಲ. ಸ್ಟಾರ್ಟ್ ಆಗಲ್ಲ. ಇದು ಅನ್ಲಾಕ್ ಮಾಡಿದ್ರೆ ಅದು ಮಧ್ಯದ ಅನ್ಲಾಕು. ಅನ್ಲಾಕ್ ಮಾಡಿದ್ರೆ ಮಾತ್ರ ಸ್ಟಾರ್ಟ್ ಆಗುತ್ತೆ. ಈ ಟ್ರ್ಯಾಕ್ಟರಲ್ಲಿ ಸಿಂಗಲ್ ಟೈಪ್ ಕ್ಲಚ್ ಬರುತ್ತೆ. ಮಲ್ಟಿ ಡಿಸ್ಕ್ ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ, ಡ್ಯೂಯಲ್ ಬ್ರೇಕ್ಸು. ಆಕ್ಸಿಲೇಟರ್ ಪೆಡಲ್ ಔಟ್ ಸೈಡ್ ಕೊಟ್ಟಿದ್ದಾರೆ. ಏನು ಕದು ತಗ್ಲಾಕೊಂಡ್ರೆ ಫುಲ್ ಬೆಂಡ್ ಆಗಿ ಹೋಗ್ಬಿಡುತ್ತೆ. ಸೈಡ್ಗೆ ಹಾಕಿ ಸ್ಟಾರ್ಟ್ ಆಗ್ತಾ ಇಲ್ಲ. ಸ್ಟಾರ್ಟ್ ಆಗ್ತಿಲ್ಲ. ತೆಳ್ಳಪ್ಪ ರಿಮೋಟಿಂದ ಈ ಟ್ರ್ಯಾಕ್ಟರ್ನ ಲಾಕ್ ಮಾಡಿದ್ರೆ ಇಲ್ಲಿ ಲೈಟ್ ಬ್ಲಿಂಕ್ ಆಗುತ್ತೆ ನೋಡಿ. ಒಂದು ಲೈಟ್ ಬ್ಲಿಂಕ್ ಆಯಿತು, ಈಗ ಲಾಕ್ ಆಯಿತು. ಅನ್ಲಾಕ್ ಮಾಡಿದ್ರೆ 2 ಸಲ ಬ್ಲಿಂಕ್ ಆಗುತ್ತೆ. ಸೇಮ್ ಕಾರ್ ಥರನೇ ಕೊಟ್ಟಿದ್ದಾರೆ ಫುಲ್ಲು. ಈ ಥರ ರಿಮೋಟ್ ಕೀನ ಶೋಕಿ ಕೊಟ್ಟಿಲ್ಲ. ಇದರಿಂದ ತುಂಬ ಯೂಸ್ಫುಲ್ ಇದೆ. ಆಂಟಿ ಥೆಫ್ಟ್ ಪ್ರೊಟೆಕ್ಷನ್ ಇದೆ. ಡ್ಯೂಪ್ಲಿಕೇಟ್ ಕೀ ಮತ್ತೆ ಬೇರೆ ಟ್ರ್ಯಾಕ್ಟರ್ ಕೀಯಿಂದ ಟ್ರ್ಯಾಕ್ಟರ್ನ ಸ್ಟಾರ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಈ ರಿಮೋಟ್ ಕೀಯಲ್ಲಿ ಒಂದು ಟ್ರಾನ್ಸ್ಮಿಟರ್ ಚಿಪ್ ಇರುತ್ತೆ. ಕೀ ಸಾಕೆಟ್ ಒಳಗಡೆ ಕೀ ಹಾಕಿದ್ರೆ ಟ್ರ್ಯಾಕ್ಟರ್ ಅಲ್ಲಿರೋ ECU ಚಿಪ್ ಕೋಡ್ನ ರೀಡ್ ಮಾಡಿ 2 ಮ್ಯಾಚ್ ಆದ್ರೆ ಇಂಜಿನ್ ಸ್ಟಾರ್ಟ್ ಆಗುತ್ತೆ. ಮ್ಯಾಚ್ ಆಗಿಲ್ಲ ಅಂದ್ರೆ ಸ್ಟಾರ್ಟ್ ಆಗಲ್ಲ. ಈ ತರ ಸಿಸ್ಟಮ್ ಇದ್ರೆ ಟ್ರ್ಯಾಕ್ಟರ್ನ ಎಲ್ಲಿ ನಿಲ್ಸಕ್ಕೂ ಭಯನೇ ಇರಲ್ಲ. ಆರಾಮ್ಸಾಗಿ ಬಿಟ್ಟೋಗ್ಬೋದು. ಮಿಸ್ ಆಗಿ ಏನಾದ್ರು ಕೀ ಕಳ್ಕೊಂಡ್ರೆ ಇಲ್ಲ ಹಾಳು ಮಾಡ್ಕೊಂಡ್ರೆ ಮತ್ತೆ ರಿಮೋಟ್ ಮಾಡ್ಸಕ್ಕೆ ಹೆವಿ ಕಾಸಾಗುತ್ತೆ. ಈ ಟ್ರ್ಯಾಕ್ಟರ್ ಇರೋದು ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಸ್ ಗೇರ್ ಬಾಕ್ಸು. ಸ್ವಲ್ಪ ಸ್ಮೂತ್ನೆಸ್ ಇದೆ. ಗೇರ್ ಹಾಕ್ಬೇಕಾದ್ರೆ ಫೀಲ್ ಆಗುತ್ತೆ. 3 ಸ್ಪೀಡ್ ಆಗಿ ಇಂಜಿನ್ ರೇಂಜ್ನ ಕನ್ವರ್ಟ್ ಮಾಡ್ಬೋದು. ಇಲ್ಲಿ ಕೊಟ್ಟಿದ್ದಾರೆ. ಲೋ ಇದೆ, ಮೀಡಿಯಂ ಇದೆ, ಹೈ ಇದೆ. ಇದು ಮೈನ್ ಟ್ರಾನ್ಸ್ಮಿಷನ್ ಲಿವರು. 3 ಸ್ಪೀಡ್ ಕೊಟ್ಟಿದ್ದಾರೆ, 1 ರಿವರ್ಸು. ನಮಗೆ ಆಲ್ಮೋಸ್ಟ್ 9 ಫಾರ್ವರ್ಡು, 3 ರಿವರ್ಸ್ ಸಿಗುತ್ತೆ ಗೇರ್ ಇದ್ರಲ್ಲಿ. ತಳ್ಳು ಪರವಾಗಿಲ್ಲ ಕಣ. ಶಕ್ತಿ ಆಗಿದೆಯಾ? ಏನು ತಿಂತೀಯ ಮಚ್ಚ ಡೈಲಿ? ಆಮೇಲೆ ಮೈ ಕೈ ನೋವಾಗಲ್ಲ, ಏನಿಲ್ಲ. ಆರಾಮಾಗಿ ಕಾರ್ ಓಡಿಸ್ಕೊಂಡಾಗೆ ಕೆಲಸ ಮಾಡ್ಕೋಬಹುದು. 300 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಸಾಕಾಗುತ್ತೆ. ಆರಾಮ್ಸಾಗಿ ಇದೆಲ್ಲ ಹೊಡ್ಕೊಬಹುದು. ಫುಟ್ ಸ್ಟೆಪ್ಪರ್ ಕೊಟ್ಟಿದ್ದಾರೆ. ಇದೇನು ಬೇಕಾಗಿಲ್ಲ. ಆರಾಮ್ಸಾಗಿಲ್ಲ ಕಾಲಿ ತಪ್ಬೋದು. ಉದ್ದ ಇರೋರು ಅಷ್ಟೇ, ಕುಳ್ಳಕ್ಕಿರೋರು ಹತ್ತಕ್ಕಾಗಲ್ಲ ಇಷ್ಟು ಈಸಿಯಾಗಿ. ಟ್ರ್ಯಾಕ್ಟ್ರಲ್ಲಿ ಈ ಥರ ಬೆಲ್ಟ್ ಇಕ್ಬಿಟ್ರೆ ಮೋಸ್ಟ್ಲಿ ಈ ಥರ ಆಫ್ ಆಗುತ್ತೆ ಅಂತಲೇ ಬೆಲ್ಟ್ ಇಕ್ಕೋರು ಅನ್ಸುತ್ತೆ ಇವರಲ್ಲ. ಇಲ್ಲ, ಟ್ರ್ಯಾಕ್ಟರ್ ಸ್ಟಾರ್ಟ್ ಆಗ್ತಿಲ್ಲ, ತೆಳೆದ್ರು ಸ್ಟಾರ್ಟ್ ಆಗ್ತಿಲ್ಲ. ಸೆನ್ಸರ್ ಗಾಡಿ ಇದು. ಕೀಲಿ ಲಾಕ್ ಮಾಡಬೇಕು, ಕೀಲಿ ಆಫ್ ಮಾಡಬೇಕು. ವೇದ ಗಾಡೀಲಿ ಟ್ರ್ಯಾಕ್ಟರ್ನ ಎಳಿತೀನಿ ಅಂತ ಬಂದವನೇ. ನೋಡೇ ಬಿಡೋಣ ಅದೆಷ್ಟು ಎಳಿತಾನೆ ಅಂತ. ಫ್ರಂಟ್ ಲುಕ್ ಎಲ್ಲ ಸಿಂಪಲ್ ಆಗಿ ಚೆನ್ನಾಗಿದೆ. ಹೆಡ್ಲೈಟ್ಸ್ ನೋಡಿ ಎಷ್ಟು ದೊಡ್ಡದಾಗಿ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಮ್ಯಾಸಿ ಫರ್ಗೂಸನ್ ಲೋಗೋ ಇದೆ. ಈ ಟ್ರ್ಯಾಕ್ಟರ್ ಅಲ್ಲಿ ಬಾನೆಟ್ ಓಪನ್ ಮಾಡಬೇಕು ಅಂದ್ರೆ ಇಲ್ಲೊಂದು ನಾಬ್ ಕೊಟ್ಟಿದ್ದಾರೆ. ಇದನ್ನು ಪುಲ್ ಮಾಡಿದ್ರೆ ಓಪನ್ ಆಗುತ್ತೆ. ಇದಕ್ಕೆ ಹೈಡ್ರಾಕ್ಸ್ ಏನು ಕೊಟ್ಟಿಲ್ಲ. ನಾವೇನು ಸ್ವಲ್ಪ ಬಿಗ್ಗಿಯಾಗಿ ಎತ್ತಬೇಕಷ್ಟೇ. ನೋಡಿ ಇವಾಗ ಲಾಕ್ ಆಯಿತು. ಇಷ್ಟ ಇದು. ಈ ಥರ ಸಾಹಸ ಮಾಡೋದು ನಮ್ಮ ವೇದಾಕ್ಷರಿ ಅಷ್ಟೇ, ಯಾರು ಮಾಡಲ್ಲ. ನೋಡೇ ಬಿಡೋಣ ಅದೆಷ್ಟು ದೂರ ಹಿಡಿತಾರೆ. ತಡೆ ನ್ಯೂಟ್ಲು ಮಾಡ್ಕೊತೀನಿ. ಎಲ್ಲ ಕಿತ್ತೋಗುತ್ತೆ. ಪರವಾಗಿಲ್ಲ, ಪಲ್ಸರಿಗೆ ದಮ್ಮಿದೆ, ಹಿಡಿತಾ ಇದೆ ಟ್ರ್ಯಾಕ್ಟರ್ನ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳಬೇಕಾ? ರೇಡಿಯೇಟರ್ ಎಲ್ಲ ದೊಡ್ಡದಾಗೆ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಬ್ಯಾಟ್ರಿ ಬರುತ್ತೆ. ಡ್ರೈ ಟೈಪ್ ಏರ್ ಫಿಲ್ಟರ್ ಇರೋದು ಇದರಲ್ಲಿ. ಇದನ್ನ ಅವಾಗ ತೆಗ್ದು ಕ್ಲೀನ್ ಮಾಡ್ಕೋಬೇಕು. ಎಕ್ಸಾಸ್ಟ್ ಮಫ್ಲರ್ ಅಷ್ಟೇ ಬಾನೆಟ್ ಇನ್ಸೈಡೇ ಬರುತ್ತೆ. ಪೈಪ್ ನೋಡಿ ಇಲ್ಲಿಂದ ತಂದು ಇಲ್ಲಿ ಕೊಟ್ಟಿದ್ದಾರೆ. ಸರಿ ಎಡಿ ಹೋಗ್ಲಿ.
ಆದ್ರೆ ವೀಲ್ ಸ್ಪಿನ್ ಹೊಡಿತಿದೆ, ಆದ್ರೆ ಬಿಡ್ತಲ್ಲಿ ಎಳಿತಿದೆ. ಪರವಾಗಿಲ್ಲ ಹೋಗ್ತಾ ಐತೆ. ನೀನ್ ಯಾಕೆ ಹಂಗೆ ಎಳ್ದಾಡ್ತಿದ್ಯಾ? ಡ್ಯೂಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಇದೆ. ಫ್ರಂಟ್ ಆಕ್ಸಲ್ ಫುಲ್ ಸೀಲಿಟ್ ಕೊಟ್ಟಿದ್ದಾರೆ. ಆರಾಮ್ಸೆ ಕೆಸರಲ್ಲಿ ಹೊಡಿದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಪವರ್ ಸ್ಟೇರಿಂಗು ತೋಟದಲ್ಲೆಲ್ಲ ಓಡ್ಸೋಕೆ ಅಷ್ಟೇ ಸರಿ. ಈ ಥರ ರೋಡಲ್ಲಿ ಓಡ್ಸೋಕೆ ಹೆವಿ ಡೇಂಜರ್. ಸ್ವಲ್ಪ ಹಿಂಗಂದ್ರೆ ಸಾಕು, ಎಳ್ಕೊಂಡ್ಬಿಡುತ್ತೆ ಟ್ರ್ಯಾಕ್ಟರ್. ಎಷ್ಟು ಬೇಗ ಎಳ್ಕೊಳ್ಳುತ್ತೆ ನೋಡಿ. ಫ್ರಂಟ್ ಟೈರ್ ಸೈಜು 180/85 D12 ಇದೆ. ರೇರ್ ವೀಲ್ ಬಂದ್ಬಿಟ್ಟು 8.3 20 ಸೆಕ್ಷನ್ ಬರುತ್ತೆ. ಏನು ಮಾಡು, ಆನ್ ಆಗಿದೆ. ಅಣ್ಣ ನೀನು ಇಂಥ ಸಾಹಸ ಮಾಡಬೇಡ ಗುರು, ನಮ್ದಲ್ಲ ಟ್ರ್ಯಾಕ್ಟರು. ಈ ಲಿವರ್ ಹೈಡ್ರಾಲಿಕ್ ಲಿಫ್ಟರ್ ಕಂಟ್ರೋಲರು. ಇದು ವಾಲ್ ಕಂಟ್ರೋಲರು. 2 ಸೈಡ್ ಇದೆ. ಏನಕ್ಕೆ ಅಂದರೆ 2 ವಾಲ್ ಕೊಟ್ಟಿದ್ದಾರೆ ಇದರಲ್ಲಿ. ಈಗ ಕೊಟ್ಟಿದ್ದಾರೆ ನೋಡಿ, 2 ವಾಲ್ಸ್ ಇದೆ. ಆರಾಮ್ಸಾಗಿ ನೀವು ಡಿಗ್ಗರು ಇಲ್ಲ ಬೇರೆ ಯಾವ್ದಾದ್ರು ಎಕ್ವಿಪ್ಮೆಂಟ್ಸ್ ಎಲ್ಲ ಈಸಿಯಾಗಿ ಇದ್ರಲ್ಲಿ ಯೂಸ್ ಮಾಡ್ಬೋದು. ಗಾಡಿನ ಎಷ್ಟಾಗುತ್ತೋ ಅಷ್ಟು ಕಂಪ್ರೆಸ್ ಮಾಡಿಬಿಟ್ಟಿದ್ದಾರೆ. ಫುಲ್ ಎಷ್ಟು ಕಂಪ್ರೆಸ್ ಇದೆ ಅಂದರೆ ಕೈ ಇಕ್ಕೋಕ್ಕೆ ಜಾಗ ಎಲ್ಲ ಎಲ್ಲೋ ಏನಾದರೂ ಪ್ರಾಬ್ಲಮ್ ಆದರೆ ಅಷ್ಟು ಕಂಪ್ರೆಸ್ ಮಾಡಿದ್ದಾರೆ ಗಾಡಿನ. ಹೈಡ್ರಾಲಿಕ್ಸಲ್ಲಿ 739 kg ಅಷ್ಟೇ ಲಿಫ್ಟಿಂಗ್ ಕೆಪಾಸಿಟಿ ಇರೋದು. ಸ್ವಲ್ಪ ಕಡಿಮೆನೇ ಆಯಿತು. ಹೈಡ್ರಾಲಿಕ್ಸಲ್ಲಿ ಎಷ್ಟಿದೆ, ಫುಲ್ ಚಿಕ್ಕದಾಗಿದೆ ಅಲ್ಲ. ಮೈನ್ PTOದಲ್ಲಿ ಡ್ಯೂಯಲ್ ಸ್ಪೀಡ್ ಕೊಟ್ಟಿದ್ದಾರೆ. 540 RPM ಕೊಟ್ಟಿದ್ದಾರೆ, ಪ್ಲಸ್ 750 RPM ಕೊಟ್ಟಿದ್ದಾರೆ. ರೋಟ್ರಿಗೆ ಸಕ್ಕದಾಗಿರುತ್ತೆ ಓಡಿಸೋಕೆ. ಎಲ್ಲರೂ ಒಂಥರ ಹೇಳಿದ್ರೆ ನೀನು ಡಿಫ್ರೆಂಟಾಗಿ ಎಳಿಯಕ್ಕೆ ನೋಡ್ತೀಯ, ಅದೇ ನಮಗೆ ಭಯ. ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಕರೆಕ್ಟಾಗಿ ವಿಡಿಯೋನೂ ಮಾಡಿಲ್ಲ, ಏನೂ ಇಲ್ಲ. ಎಲ್ಲ ಟೈಮ್ ವೇಸ್ಟ್ ಇವತ್ತು. ಬಾರಿಕಿದ್ ಗುಡಿ ಹಾಕ್ಬಿಟ್ಟಿದೀಯ ಅಂತ. ಡೀಸೆಲ್ ಟ್ಯಾಂಕು 23 ರಿಂದ 25 ಲೀಟರ್ ಕೆಪಾಸಿಟಿ ಇದೆ. ಹೆವಿ ಚಿಕ್ತಾಯ್ತು. ಸ್ವಲ್ಪ ಮೈಲೇಜ್ ಬರುತ್ತಲ್ಲ, ಅಷ್ಟಕ್ಕೆ ಕಡಿಮೆ ಕೊಟ್ಟಿದ್ದಾರೆ. ಇನ್ಲೈನ್ ಡೀಸೆಲ್ ಪಂಪ್ ಇದೆ, ಪ್ಲಸ್ ಎಲೆಕ್ಟ್ರಿಕ್ ಮೋಟರ್ ಇದೆ. ಕೀ ಎಲ್ಲ ಟರ್ನ್ ಆನ್ ಬರುತ್ತೆ, ಟರ್ನ್ ಆಫ್ ಬರುತ್ತೆ. ಈ ಟ್ರ್ಯಾಕ್ಟರ್ ಅಲ್ಲಿ ಆಲ್ಮೋಸ್ಟ್ ದೊಡ್ಡ ಟ್ರ್ಯಾಕ್ಟರ್ ಏನ್ ಬರುತ್ತೆ ಫೀಚರ್ಸ್ ಎಲ್ಲಾವುದು ಕೊಟ್ಟಿದ್ದಾರೆ. ಪಾರ್ಕಿಂಗ್ ಬ್ರೇಕ್ ಲಾಕ್ಸ್ ಕೊಟ್ಟಿದ್ದಾರೆ, ಡಿಫರೆನ್ಷಿಯಲ್ ಲಾಕ್ ಇದೆ. ಹೈಡ್ರಾಲಿಕ್ ಆಯಿಲ್ ಸಪ್ಲೈ ಸ್ಪೀಡ್ ಕೂಡ ಕಂಟ್ರೋಲ್ ಮಾಡಬಹುದು ಇದರಲ್ಲಿ. ಇದು 4 ವೀಲ್ ಡ್ರೈವ್ ಕನ್ವರ್ಟರ್. ನೀವೆಷ್ಟೇ ಸೆನ್ಸರ್ ಬಿಡ್ರಿ, ರಿಮೋಟ್ ಕೀ ಬಿಡ್ರಿ, ಹಳೆ ಟ್ರ್ಯಾಕ್ಟರ್ ಮುಂದೆ ಈ ಹೊಸ ಗಾಡಿ ಏನೂ ಇಲ್ಲ ನೋಡಿ. ಅದು ಓಲ್ಡ್ MF35 ಅದು. ಇವಾಗ್ಲೂ ಗನ್ ಇದ್ದಂಗಿದೆ. ಜಸ್ಟ್ ಒಂದು ರೌಂಡಿಂಗ್ ತೆಳ್ಳಿದ್ರೆ ಸಾಕು, ಸ್ಟಾರ್ಟ್ ಆಗುತ್ತೆ ಗಾಡಿ. ಇದು ತೆಳ್ಳಿದ್ರು ಆಗ್ತಿಲ್ಲ, ಏನ್ ಮಾಡಿದ್ರು ಆಗ್ತಿಲ್ಲ ಸ್ಟಾರ್ಟ್. ಸುಮ್ಮನೆ ಜನಗಳು ಸೆನ್ಸರ್ ಇದೆ, ರಿಮೋಟ್ ಇದೆ ಅಂತ ಯಾಮಾರ್ತಾರೆ ಅಷ್ಟೇ. ಈ ತರ ಪ್ರಾಬ್ಲಮ್ ಆದ್ರೆ ಸಾಯ್ಬೇಕಾಗುತ್ತೆ ಎಲ್ಲದ್ರಲ್ಲಿ. ಬ್ರೇಕ್ ಲೈಟ್ಸ್, ಇಂಡಿಕೇಟರ್ಸ್ ಎಲ್ಲ ಆಲೋಚನೆ ಕೊಟ್ಟಿದ್ದಾರೆ. ಫುಲ್ ಮಡ್ಗಾಡ್ ಮೇಲೆ ಮೌಂಟ್ ಮಾಡಿದ್ದಾರೆ. ಮಿನಿ ಟ್ರ್ಯಾಕ್ಟರ್ಸ್ ಅಲ್ಲಿ ಒಂದೇ ಪ್ರಾಬ್ಲಮ್, ಸಸ್ಪೆನ್ಷನ್ ಸೀಟ್ ಕೊಡಲ್ಲ. ಜಸ್ಟ್ ಒಂದು ಸ್ಪ್ರಿಂಗ್ ಹಾಕ್ಬಿಟ್ಟು ಅಡಿಲಿ ಕೊಟ್ಟಿರ್ತಾರೆ ನೋಡಿ, ಈ ತರ ಸ್ಪ್ರಿಂಗ್ ಹಾಕಿರ್ತಾರೆ. ಇದು ಕಂಫರ್ಟ್ ಸಿಗಲ್ಲ ನಿಮಗೆ. ಲಾಂಗ್ ಡ್ರೈವ್ ಮಾಡ್ತಿದ್ರೆ ಇಲ್ಲ ಹೆವಿ ಕೆಲಸ ಇದೆ, ನಮಗೆ ಕಂಫರ್ಟೇ ಸಿಗಲ್ಲ. ತಗ್ದಾಗ್ದು ಎಸೆಯುತ್ತೆ. ಫ್ಲಾಶ್ ಬ್ಯಾಕ್. ಆಮೇಲೆ ಮೈ ಕೈ ನೋವಾಗಲ್ಲ, ಏನಿಲ್ಲ. ಆರಾಮಾಗಿ ಕಾರ್ ಓಡಿಸ್ಕೊಂಡಾಗೆ ಕೆಲಸ ಮಾಡ್ಕೋಬಹುದು. ನಾವೆಲ್ಲ ತರ ಪ್ರಯತ್ನ ಮಾಡಿ ಸಾಕಾಗೋಯ್ತು. ನಾನು ಹೇಳಿದ್ದು ಆಫ್ ಮಾಡ್ಬಿಡ. ಆಫ್ ಮಾಡ್ಲಿಲ್ಲ, ಬಂದಿಂಗ್ ಟರ್ನ್ ಮಾಡಿದೆ ಅಷ್ಟೇ, ಅಲ್ಲಿಗೆ ಆಫ್ ಆಯ್ತು ಒಂದೇ ಸಲ. ನನಗೆ ಹೆಂಗೆ ಆಫ್ ಆಯ್ತಲ್ಲ ಅಂತ ಎಳ್ಕೊಂಬೋದ ಟ್ರ್ಯಾಕ್ಟರ್ ಅಲ್ಲಿ ನೋಡಲಿ. ಇವಾಗ ಈ ಟ್ರ್ಯಾಕ್ಟರ್ದು ಟರ್ನಿಂಗ್ ರೇಡಿಯಸ್ ನೋಡೋಣ ಎಷ್ಟು ಟರ್ನ್ ಆಗುತ್ತೆ ಅಂತ. ಓಹ್, ದಬಾಕೊಂಬಿಡಿದ್ರು ಆಮೇಲೆ ಕಷ್ಟ. ಚೋಟ ಗಾಡಿ ಓಡ್ಸೋಕ್ಕೆ ಭಯ, ಎಲ್ಲಿ ದಬಾಕೊಂಬಿಡುತ್ತೆ ಅಂತ. ಟರ್ನಿಂಗ್ ರೇಡಿಯಸ್ ಎಲ್ಲ ಚೆನ್ನಾಗಿದೆ, ಆರಾಮ್ಸಾಗಿ ಕಟ್ ಆಗುತ್ತೆ. ಸ್ಪೀಡ್ ಮಾತ್ರ ಸಾಕಾಗಿ ಎತ್ಕೊಳ್ಳುತ್ತೆ. RPM ರೈಸ್ ಮಾಡೋದು ಹಂಗೆ ನುಗ್ಗುತ್ತೆ ಗಾಡಿ. ಈ ಮಿನಿ ಟ್ರ್ಯಾಕ್ಟರಲ್ಲಿ ಲಾಂಗ್ ಸ್ಟ್ರೆಚ್ ಹೋಗೋಕ್ಕೆ ತುಂಬ ಬೇಜಾರಾಗ್ಬಿಡುತ್ತೆ. ಸ್ಪೀಡ್ ಹೋಗಲ್ಲ, ಒಂದೇ ಸ್ಪೀಡಲ್ಲಿ ಹೋಗ್ಬೇಕು, ಅದೇ ಬೇಜಾರು. ನೀವೆಲ್ಲ ಟ್ರ್ಯಾಕ್ಟರ್ ಡ್ರೈವರ್ಸ್ ಬಂದು ಸ್ಟಾರ್ಟ್ ಮಾಡೋಕ್ಕೆ ಬರಲಿಲ್ಲ. ಓನರ್ ಬಂದು 10 ಸೆಕೆಂಡಿಗೆ ಸ್ಟಾರ್ಟ್ ಮಾಡೋದ್ರು. ಮಾರಲ್ ಆಫ್ ದಿ ಸ್ಟೋರಿ, ಅವ್ರ ಮನೇಲಿ ಅವ್ರ ವಸ್ತು ಅವ್ರಿಗೆ ಸರಿ. ಎಲ್ಲೇನು ಇಕ್ಕಿದ್ರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಅಷ್ಟೇ ಗೊತ್ತು. ಈ ಟ್ರ್ಯಾಕ್ಟರಲ್ಲಿ ಮೈನ್ ಫೀಚರ್ಸ್ ನೋಡಿದ್ರೆ ಸ್ಮಾರ್ಟ್ ಕೀ ಇದೆ, ಮೊಬೈಲ್ ಚಾರ್ಜರ್ ಇದೆ, ಫ್ರಂಟ್ ಟೌವಿಂಗ್ ಹುಕ್ ಇದೆ, ಪ್ಲಾಟ್ಫಾರ್ಮ್ ಸ್ಪೇಸು ಸಖತ್ತಾಗಿದೆ, ಪವರ್ ಸ್ಟೇರಿಂಗ್ ಇದೆ, 4 ವೀಲ್ ಡ್ರೈವ್ ಟ್ರಾಕ್ಷನ್ನು ಮತ್ತು ಆಯಿಲ್ ಇಂಪ್ರೆಸ್ಡ್ ಬ್ರೇಕ್ಸ್ ಇದೆ. ಸುಮಾರು ಜನ ಕೇಳ್ತೀರಾ 30 HP ರೇಂಜಲ್ಲಿ ಬೆಸ್ಟ್ ಮಿನಿ ಟ್ರ್ಯಾಕ್ಟರ್ ಯಾವುದು ಅಂತ. ನಿಮ್ಮ ಹತ್ರ 5 to 6 ಎಕರ್ ಲ್ಯಾಂಡ್ ಇದ್ದು ಫೈನಾನ್ಷಿಯಲಿ ಸ್ಟ್ರಾಂಗ್ ಇದ್ರೆ ಜಾನ್ ಡೀರ್ ಇಸ್ ಬೆಸ್ಟ್. ಹೆವಿ ಕೆಲಸಕ್ಕೂ ಸೂಟ್ ಆಗುತ್ತೆ. ಇದು ಕಾಸ್ಟ್ಲಿ ಆಯ್ತು ಅಂದ್ರೆ ಫುಲ್ಲಿ ಲೋಡೆಡ್ ಫೀಚರ್ಸ್ ಇರೋ ಮಹೀಂದ್ರ ಓಜೋ ಇದೆ. ಇದು ಸಖತ್ತಾಗಿದೆ. ನಾನು ಬಾಡಿಗೆ ಹೊಡಿತೀನಿ, ಟ್ರ್ಯಾಕ್ಟರ್ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಮೇಂಟೆನೆನ್ಸ್ ಈಸಿ ಇರಬೇಕು ಅಂದ್ರೆ ಸೋನಾಲಿಕಾ ಇಸ್ ಬೆಸ್ಟ್. ಸ್ವರಾಜ್ ಟಾರ್ಗೆಟ್ ಚೆನ್ನಾಗಿದೆ. ಮೈನ್ ಕುಬೋಟೋನೇ ಬಿಟ್ಟಿದ್ದೀವಿ. ಕುಬೋಟೋದಲ್ಲಿ ಒಂದು ಮೇಜರ್ ಪ್ರಾಬ್ಲಮ್ ಇದೆ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಇವಾಗ ಟ್ರೆಂಡಿಂಗ್ ಅಲ್ಲಿ ಟ್ರ್ಯಾಕ್ ಸ್ಟಾರ್ ಇದೆ. ನೋಡಕ್ ಚಿಕ್ಕದಾದ್ರೂ ದೊಡ್ಡ ಗಾಡಿ ಅಷ್ಟೇ ಕೆಲಸ ಮಾಡಬಹುದು. ಒಳ್ಳೆ ರಿವ್ಯೂ ಇದೆ ಗಾಡಿ ಮೇಲೆ. ಮಾರ್ಕೆಟ್ ಅಲ್ಲಿ ಬೇಜಾನ್ ಕಂಪನಿ ಮಿನಿ ಟ್ರ್ಯಾಕ್ಟರ್ಸ್ ಇದೆ, ಆದ್ರೆ ಒಂದ್ ಟೈಮ್ ಅಲ್ಲಿ ಮಿನಿ ಟ್ರ್ಯಾಕ್ಟರ್ಸ್ ಗೆ ಕಿಂಗ್ ಅಂತ ಕರೆಸ್ಕೊಂಡಿದ್ದು ಫೋರ್ಸ್ ಆಕ್ಸ್. ದೊಡ್ಡ ಟ್ರ್ಯಾಕ್ಟರ್ ಐತೆ. ನಾವು ಇದೇ ಕಂಪ್ನಿದು ಅದು ಇರೋದುವ, ಮ್ಯಾಸಿ ಫರ್ಗೂಸನ್ ಅದು ಇರೋದುವ. ನಾವು ಅದಕ್ಕೆ ಚಿಕ್ತು ಅದನ್ನೇ ತಂದಿದ್ವಿ. ನೋಡಿ ಸ್ವಾಮಿ, ನಾವಿರೋದು ಹೀಗೆ